ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪಾಕಿಸ್ತಾನ ಮತ್ತು ಅಮೆರಿಕ ಸ್ನೇಹ ದಿನದಿಂದ ದಿನ ಹೆಚ್ಚಾಗ್ತಾನೆ ಇದೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಆ ಸ್ನೇಹ ಕೇವಲ ಮಾತುಕತೆಗೆ ಸೀಮಿತವಾಗದೆ ಶಸ್ತ್ರಾಸ್ತ್ರ ಪೂರೈಕೆವರೆಗೂ ಬಂದು ನಿಂತಿದೆ. ಹೌದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂತಹದೊಂದು ಹುಚ್ಚು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಮಂಗನ ಕೈಲಿ ಮಾಣಿಕ್ಯ ಅಂತ ಹೇಳೋ ಹಾಗೆ ಈಗ ಭಾರತದ ವಿರುದ್ಧ ಬೇಜಾನ್ ನಿಗ್ರಾಡ್ತಿದ್ದಂತಹ ಪಾಕಿಸ್ತಾನಕ್ಕೆ ಈಗ ಅಮೆರಿಕ ಶಸ್ತ್ರಾಸ್ತ್ರ ಪೂರೈಕೆ ಮಾಡೋ ಮೂಲಕ ಸಾಥ್ ಕೊಟ್ಟಿದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಂದ್ರೆ ಅಮೆರಿಕ ಭಾರತದ ನಡುವಿನ ಸಂಬಂಧ ಹಳಿಸ್ತಾ ಇದೆ. ಟ್ರಂಪ್ ಹೇಳೋ ಮಾತನ್ನ ಭಾರತ ಕೇಳ್ತಾ ಇಲ್ಲ. ಹೀಗಾಗಿ ಉರ್ಕೊಂಡಿರುವಂತಹ ಟ್ರಂಪ್ ಈಗ ಪಾಕ್ ಜೊತೆ ಕೈ ಜೋಡಿಸಿ ಭಾರತದ ವಿರುದ್ಧ ಎತ್ತಿ ಕಟ್ಟೋದಕ್ಕೆ ಮುಂದಾಗಿದೆ. ಅದ್ರಲ್ಲೂ ಈಗ ಅಮೆರಿಕ ಪಾಕ್ಗೆ ಪೂರೈಕೆ ಮಾಡ್ತಿರುವಂತಹ ಶಸ್ತ್ರಾಸ್ತ್ರ ಅಂತಿಂತದ್ದಲ್ಲ. ಅದ್ರ ಹಿಸ್ಟರಿ ಕೇಳಿದ್ರೆ ನಿಜಕ್ಕೂ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ. ಅಮೆರಿಕ ಈಗ ಪಾಕಿಸ್ತಾನಕ್ಕೆ ಏರ್ ಟು ಏರ್ ಮಿಸೈಲ್ ಅನ್ನ ಹೊಡೋದಕ್ಕೆ ನಿರ್ಧಾರ ಮಾಡಿದೆ. ಇಲ್ಲಿ ಭಾರತದ ಫೈಟರ್ ಜೆಟ್ ಗಳನ್ನೇ ಗುರಿಯಾಗಿಸಿ ಆ ಜೆಟ್ ಗಳನ್ನೇ ಹೊಡೆದುರುಳಿಸುವಂತಹ ಮಿಸೈಲ್ ಗಳನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಅಮೆರಿಕ ಪಾಕಿಸ್ತಾನಕ್ಕೆ ಕೊಡ್ತಿರುವಂತಹ ಈ ಏರ್ ಟು ಏರ್ ಮಿಸೈಲ್ ನಿಂದ ಭಾರತದ ಮೇಲೆ ಏನ್ ಪರಿಣಾಮವಾಗುತ್ತೆ? ನಮ್ಮ ರಫೇಲ್ ವಿಮಾನಕ್ಕೆ ಏನಾದ್ರೂ ತೊಂದರೆಯಾಗುತ್ತಾ? ನಮ್ಮ ಸುಯೋಗ್ಗೆ ಏನಾದ್ರೂ ಸಮಸ್ಯೆ ಆಗುತ್ತಾ? ಇದರ ಸಾಮರ್ಥ್ಯ ಎಷ್ಟಿದೆ? ಈ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸತ್ತೆ? ಗುಲಾಮಗಿರಿಗೆ ಬಗ್ಗಿಲ್ಲ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ತರ ಮಾಡ್ತಾ ಇದ್ದಾರಾ? ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಡಬೇಕಾ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಭಾರತ ಬಲಿಷ್ಠವಾಗಿದೆ ಅಂತ ನಿಮ್ಗನ್ಸಿದ್ರೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ನಿಮಗ್ ಗೊತ್ತಿದ್ಯಾ, ಯಾವಾಗ ಭಾರತದ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅನ್ಸುತ್ತೋ ಆಗ ಅಮೆರಿಕ ಪಾಕಿಸ್ತಾನದ ಅಂಡು ತೊಳೆಯೋ ಕೆಲಸವನ್ನ ಮಾಡುತ್ತೆ. ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿರೋದು ಕೂಡ ಇದನ್ನೇ. ಪಾಕಿಸ್ತಾನ ನೀನೇ ನನ್ನ ಚಿನ್ನ, ನೀನೇ ನನ್ನ ರನ್ನ ಅಂತ ಬಿಲ್ಡಪ್ ಕೊಟ್ಟು ಭಾರತದ ವಿರುದ್ಧ ಚೂ ಬಿಡೋ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಇದನ್ನೇ ನಂಬಿ ಪಾಕಿಗಳು ಭಾರತದ ವಿರುದ್ಧ ಬೌ ಬೌ ಅಂತ ಬೊಗಳುತ್ತವೆ. ಈಗ ಆಗಿರೋದು ಕೂಡ ಅದೇ. ಇಷ್ಟು ದಿನ ಭಾರತ ಅಮೆರಿಕ ಹೇಳಿದನ್ನ ಕೇಳುತ್ತಾ ಎಲ್ಲದಕ್ಕೂ ತಲೆಯನ್ನ ಆಡಿಸ್ತಾ ಇತ್ತು. ಅದಕ್ಕೆ ಅಮೆರಿಕ ಹೌದೋ ಹುಲಿಯಾ ಅಂತ ಭಾರತದೊಂದಿಗೆ ಚೆನ್ನಾಗಿತ್ತು. ಯಾವಾಗ ಅದು ಆಯ್ತು, ಇದರಿಂದ ಸಿಡಿದಿದ್ದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ದೊಡ್ಡಣ್ಣನ ಬುಡವನ್ನೇ ಹಿಡಿದು ಅಲುಗಾಡಿಸ್ತಾ ಇದ್ದಾರೆ. ಅಲ್ಲದೆ ತಲೆಕ್ಕೆ ಟ್ರಂಪ್ ಸಹವಾಸ ಬೇಡ ಅಂತ ದೂರ ತಳ್ಳಿದ್ರು ಕೂಡ ಮರ್ಯಾದೆ ಇಲ್ಲದೆ ಭಾರತದ ವಿರುದ್ಧ ಮಸ್ಲತನ ಮಾಡ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಈಗ ಭಾರತ ಮೊದಲಿನಂತಲ್ಲ, ಮೋದಿ ಸಾರಥ್ಯದಲ್ಲಿ ಬಲಿಷ್ಠವಾಗಿದೆ. ದಿನ ಕಳೆದಂತೆ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಭಾರತದ ಸ್ನೇಹವನ್ನ ಬಯಸ್ತಾ ಇವೆ. ಇದರಿಂದ ಭಾರತ ವಿಶ್ವಗುರು ಆಗುವುದನ್ನ ಸಹಿಸದೆ ಹೊಟ್ಟೆ ಉರಿ ಪಟ್ಕೊಳ್ತಾ ಇರುವಂತಹ ಅಮೆರಿಕ ಅಧ್ಯಕ್ಷ ಹಿಂಗೆ ಇದ್ರೆ ಎಲ್ಲ ಕೈತಪ್ಪಿ ಹೋಗುತ್ತೆ ಅಂತ ತನ್ನ ಕಂತ್ರಿ ಬುದ್ಧಿಯನ್ನ ತೋರಿಸುವುದಕ್ಕೆ ಮುಂದಾಗಿದೆ. ಯಾಕಂದ್ರೆ ಟ್ರಂಪ್ ಸರ್ಕಾರಕ್ಕೆ ಭಾರತವನ್ನ ಬೇರೆ ಯಾವುದೇ ವಿಚಾರದಲ್ಲೂ ಕೂಡ ಬಗ್ಗಿಸೋದಕ್ಕೆ ಆಗ್ತಾ ಇಲ್ಲ. ಟ್ರೇಡ್ ಡೀಲ್ ಇರಬಹುದು, ರಷ್ಯಾ ಆಯಿಲ್ ಖರೀದಿ ಇರಬಹುದು, ಯಾವುದೇ ವಿಚಾರದಲ್ಲೂ ಭಾರತ ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತ ಅಂದಾಗ ಅಮೆರಿಕದ ಕೊನೆಯ ಆಪ್ಷನ್ ಪಾಕಿಸ್ತಾನ. ಇದರ ಒಂದು ಭಾಗವೇ AIM-120 ಏರ್ ಟು ಏರ್ ಮಿಸೈಲ್ ಗಳನ್ನ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಒಪ್ಪಂದವನ್ನ ಮಾಡ್ಕೊಂಡಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಪ್ರತಿ ವರ್ಷನೂ ಅಮೆರಿಕದ ಡಿಫೆನ್ಸ್ ಫೋರ್ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಈ ವರ್ಷದ ಅವಧಿಯಲ್ಲಿ ನಾವು ಯಾವ ಯಾವ ದೇಶಕ್ಕೆ ಯಾವ ಯಾವ ಅಸ್ತ್ರಗಳನ್ನ ಎಷ್ಟೆಷ್ಟು ಪೂರೈಕೆ ಮಾಡ್ತೀವಿ, ಏನೇನು ಡೀಲ್ ಆಗಿದೆ ಅನ್ನೋದರ ಸಂಪೂರ್ಣ ವಿವರ ಇರುತ್ತೆ. ಅದರಂತೆ 2025 ಮೇ 7 ಆ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು. ಆ ಪಟ್ಟಿಯಲ್ಲಿ ಪಾಕಿಸ್ತಾನದ ಹೆಸರೇ ಇರಲಿಲ್ಲ. ಆದ್ರೀಗ ದಿಢೀರಂತ ಪಾಕಿಸ್ತಾನದ ಹೆಸರು ಸೇರ್ಪಡೆಯಾಗಿದೆ. ಅಲ್ಲದೆ ಪಾಕಿಸ್ತಾನಕ್ಕೆ ಅತಿ ಬಲಿಷ್ಠ AIM-120 ಏರ್ ಟು ಏರ್ ಮಿಸೈಲ್ ಅನ್ನ ಪೂರೈಕೆ ಮಾಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಧಿಕೃತವಾಗಿ ಹೇಳಿದೆ. ಅಲ್ಲಿಗೆ ಇಲ್ಲಿ ಒಂದಂತೂ ಸ್ಪಷ್ಟವಾಗುತ್ತೆ, ಮೊದಲು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊಡಬೇಕು ಅನ್ನೋ ಉದ್ದೇಶವೇ ಇರಲಿಲ್ಲ. ಆದ್ರೆ ಯಾವಾಗ ಅಮೆರಿಕ ಮತ್ತು ಭಾರತದ ಸಂಬಂಧ ಅಳಿಸ್ತಾ ಇದೆಯೋ, ಯಾವಾಗ ಭಾರತ ಅಮೆರಿಕದ ಮಾತಿಗೆ ಬಗ್ಲಿಲ್ವೋ, ಅದಕ್ಕೆ ಕಂತ್ರಿ ಬುದ್ಧಿ ತೋರಿಸಿದಂತಹ ಟ್ರಂಪ್ ಪಾಕಿಸ್ತಾನಕ್ಕೆ ಅನ್ನ ಹಾಕಿದ್ರೆ ಭಾರತದ ವಿರುದ್ಧ ಬೊಗಳುತ್ತೆ ಅಂತ ಮಿಸೈಲ್ ಪೂರೈಕೆ ಮಾಡಲು ಸಿದ್ಧವಾಗಿದೆ. ಹಾಗಾದ್ರೆ ಭಾರತದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಯಾಕೆಷ್ಟು ಕೋಪ? ನಿಮಗ್ ಗೊತ್ತಿರಲಿ, ಸದ್ಯದ ಮಟ್ಟಿಗೆ ಇಡೀ ವಿಶ್ವದಲ್ಲಿ ಟ್ರಂಪ್ಗೆ ಈ ಪರಿಯಾಗಿ ಸಿಡ್ಡು ಹೊಡಿತಾ ಇರುವಂತಹ ದೇಶ ಯಾವ್ದಾದ್ರೂ ಇದ್ರೆ ಅದು ಭಾರತ ಮಾತ್ರ. ಯಾಕಂದ್ರೆ ಭಾರತ ಟ್ರಂಪ್ಗೆ ದೊಡ್ಡ ದೊಡ್ಡ ವಿಚಾರದಲ್ಲಿ ಬಗ್ಗಿಲ್ಲ. ವಾರ್ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ನೋಡಿದ್ರು ಅದನ್ನು ಕೂಡ ಕೊಡ್ಲಿಲ್ಲ. ವ್ಯಾಪಾರದ ಒಪ್ಪಂದದ ವಿಚಾರದಲ್ಲಿ ಟ್ರಂಪ್ ಎಷ್ಟೇ ಒತ್ತಡ ಹಾಕಿದ್ರು ಭಾರತ ಸರ್ಕಾರ ಯಾವ ರೀತಿಯಲ್ಲೂ ಕೂಡ ಹೆದರದೆ ಗಟ್ಟಿಯಾಗಿ ನಿಂತಿದೆ. ರಷ್ಯಾದಿಂದ ತೈಲ ಖರೀದಿ ವಿಚಾರದಲ್ಲಿ ಟ್ರಂಪ್ ನಿಂದ ಸಾಕಷ್ಟು ಒತ್ತಡ ಬಂದರೂ ಕೂಡ ಅದಕ್ಕೂ ಕೂಡ ಮೋದಿ ಸರ್ಕಾರ ಡೋಂಟ್ ಕೇರ್ ಎಂದಿದೆ. ಹೀಗಾಗಿ ಭಾರತವನ್ನ ಹೇಗಾದ್ರೂ ಮಾಡಿ ಬಗ್ಗುಬಡಿಬೇಕು ಅಂತ ಅಮೆರಿಕ ಕೊನೆಯ ಅಸ್ತ್ರವಾಗಿ ಈಗ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡುತ್ತೆ ಅಂದ್ರೆ ಭಾರತ ಎದುರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅಂದ್ಕೊಂಡಿದ್ದಾರೆ. ಹೀಗಾಗಿನೇ AIM-120 ಏರ್ ಟು ಏರ್ ಮಿಸೈಲ್ ಅನ್ನ ಅಮೆರಿಕ ಪಾಕಿಸ್ತಾನಕ್ಕೆ ಕೊಡೋದಕ್ಕೆ ನಿರ್ಧಾರ ಮಾಡಿದೆ. ಹಾಗಾದ್ರೆ ಏನಿದು AIM-120 ಏರ್ ಟು ಏರ್ ಮಿಸೈಲ್? ಇದನ್ನ ಅಮೆರಿಕ ಪಾಕಿಸ್ತಾನದ ಕೈಗೆ ಕೊಟ್ಟು ಬಿಟ್ರೆ ಭಾರತ ನಿಜಕ್ಕಾಗಿಯೂ ಹೆದರಬೇಕಾ? ಇದು ಒಂದು ಮೀಡಿಯಂ ರೇಂಜ್ ನ ರಾಡರ್ ಗ್ರೇಡೆಡ್ ಏರ್ ಟು ಏರ್ ಮಿಸೈಲ್ ಆಗಿದೆ. ಅಮೆರಿಕ ಇದನ್ನ 1991 ಕೂಡ ಬಳಸ್ತಾ ಇದೆ. ವಿಶ್ವದ ಸುಮಾರು 40 ದೇಶಗಳಿಗೆ ಅಮೆರಿಕ ಇದನ್ನ ಪೂರೈಕೆ ಮಾಡಿದೆ. ಇದರ ಒಂದು ಮಿಸೈಲ್ ನ ಬೆಲೆ ಸುಮಾರು 10 ಕೋಟಿ ರೂಪಾಯಿ. ಇದರ ತೂಕ ಬರೋಬ್ಬರಿ 161.5 kg ಇದ್ದು ಸುಮಾರು 12 ಅಡಿ ಉದ್ದ ಇರುತ್ತೆ. ಜೊತೆಗೆ 7 ಇಂಚು ದಪ್ಪ ಇರುತ್ತೆ. ಈ ಮಿಸೈಲ್ 20 kg ಅಷ್ಟು ಸ್ಫೋಟಕಗಳನ್ನ ಹೊತ್ತೊಯ್ಯುವಂತಹ ಸಾಮರ್ಥ್ಯ ಹೊಂದಿದೆ. ಅಮೆರಿಕ
ಅಮೆರಿಕ ಇಲ್ಲಿಯವರೆಗೆ ABCD ಅಂತ ಒಟ್ಟು 4 ವೇರಿಯಂಟ್ ಗಳನ್ನ ಹೊರತಂದಿದೆ. ಈ ಮಿಸೈಲ್ ನ ಅತಿ ದೂರದ ರೇಂಜ್ ಅಂದ್ರೆ ಅದು 160 ಕಿಲೋಮೀಟರ್. ಇದನ್ನ ಒಂದು ಯುದ್ಧ ವಿಮಾನದಿಂದಲೇ ಇನ್ನೊಂದು ಯುದ್ಧ ವಿಮಾನದ ಮೇಲೆ ಲಾಂಚ್ ಮಾಡಬೇಕು. ಒಂದು ವಿಮಾನದಿಂದ ಲಾಂಚ್ ಮಾಡಿದ್ರೆ ಇದು 160 ಕಿಲೋಮೀಟರ್ ದೂರದವರೆಗೆ ಇನ್ನೊಂದು ಯುದ್ಧ ವಿಮಾನವನ್ನ ತಲುಪಿ ಅದನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇದು ಅಷ್ಟೊಂದು ಸಾಮರ್ಥ್ಯವನ್ನ ಹೊಂದಿರುವ ಮಿಸೈಲ್ ಆಗಿದ್ದು ಇದೀಗ ಅಮೆರಿಕ ಜೊತೆ ಪಾಕಿಸ್ತಾನ ಇದನ್ನ ತರಿಸಿಕೊಳ್ಳುವುದಕ್ಕೆ ಡೀಲ್ ಮಾಡಿಕೊಂಡಿದೆ. ಪಾಕಿಸ್ತಾನದ ಮಾಧ್ಯಮಗಳ ರಿಪೋರ್ಟ್ ಪ್ರಕಾರ ಪಾಕಿಸ್ತಾನ ಒಟ್ಟು $44 ಮಿಲಿಯನ್ ಮೊತ್ತದ ಒಪ್ಪಂದವನ್ನ ಅಮೆರಿಕದೊಂದಿಗೆ ಮಾಡಿಕೊಂಡಿದೆ. $44 ಮಿಲಿಯನ್ ಅಂದ್ರೆ ಅಮೆರಿಕಕ್ಕೆ ಹೆಚ್ಚು ಕಡಿಮೆ 40 ರಿಂದ 45 ಮಿಸೈಲ್ಗಳು ಮಾತ್ರ ಸಿಗಬಹುದು. ಇದು ದೊಡ್ಡ ಸಂಖ್ಯೆ ಏನೂ ಅಲ್ಲ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಯಾಕೆ ಈ ಮಿಸೈಲ್ ನ ಅವಶ್ಯಕತೆ ಬಂತು? ಇಲ್ಲೇ ಇರೋದು ನೋಡಿ ಇಂಟ್ರೆಸ್ಟಿಂಗ್ ವಿಚಾರ. ಪಾಕಿಸ್ತಾನ ಈ AIM-120 ಮಿಸೈಲ್ ಅನ್ನ ಹಿಂದಿನಿಂದಲೂ ಬಳಸ್ತಾ ಇದೆ. ಇದೇನು ಅವರಿಗೆ ಹೊಸತೇನಲ್ಲ. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಪಾಕಿಸ್ತಾನದ ಬಳಿ ಅಮೆರಿಕ ನಿರ್ಮಿತ F-16 ಯುದ್ಧ ವಿಮಾನಗಳಿವೆ. ಅಮೆರಿಕ ಈ ಹಿಂದೆಯೇ 75 F-16 ಯುದ್ಧ ವಿಮಾನಗಳನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ. ಆದ್ರೆ ಅಮೆರಿಕ ಯಾವಾಗಲೂ ಡೀಲ್ ಮಾಡಿಕೊಳ್ಬೇಕಾದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಬಿಡುತ್ತೆ. ಈ ಯುದ್ಧ ವಿಮಾನ ಅಥವಾ ಮಿಸೈಲ್ ಗಳನ್ನ ಯಾವಾಗ ಯಾರ ಮೇಲೆ ಪ್ರಯೋಗಿಸಬೇಕು ಅಂತ ನಿರ್ಧಾರ ಮಾಡೋದು ನಾವು ಅಂತ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರುತ್ತೆ. ಇದೇ ಈಗ ಪಾಕಿಸ್ತಾನಕ್ಕೆ ಆತಂಕ ತಂದಿರೋದು. ಪಾಕಿಸ್ತಾನ ಈಗಾಗಲೇ ಈ ಜಾಲಕ್ಕೆ ಸಿಲುಕಿ ಹಾಕೊಂಡಿದೆ. ಈಗ ಇಂತಹದೊಂದು ಡೀಲ್ ಗೆ ಕೈ ಹಾಕಿ ಮತ್ತೊಂದು ತಪ್ಪನ್ನ ಮಾಡಿದೆ. ಆದ್ರೆ ಪಾಕಿಸ್ತಾನ ದಿಢೀರ್ ಅಂತ ಇದನ್ನ ಈಗ ಖರೀದಿ ಮಾಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಅದೇನಂದ್ರೆ ಪಾಕಿಸ್ತಾನ F-16 ಅನ್ನ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಬಳಸಿದೆ ಅಂತ ಗೊತ್ತಾಗಿದೆ. ಹೀಗಾಗಿ ಅವರ ಬಳಿ ಇಂತಹದ್ದೊಂದು ಮಿಸೈಲ್ ಗಳು ಖಾಲಿಯಾಗಿರಬಹುದು. ಭಾರತ ಪದೇ ಪದೇ ನಾವು ಆಪರೇಷನ್ ಸಿಂಧೂರಾಗೆ ಕೇವಲ ವಿರಾಮವನ್ನ ಹಾಕಿದ್ದೀವಿ, ನಿಲ್ಲಿಸಿಲ್ಲ. ಇದು ಯಾವಾಗ ಬೇಕಾದ್ರೂ ಮತ್ತೆ ಶುರುವಾಗಬಹುದು ಅಂತ ಹೇಳಿದೆ. ಹೀಗಾಗಿ ಪಾಕಿಸ್ತಾನ ಭಾರಿ ಒತ್ತಡದಲ್ಲಿದೆ. ಅದಕ್ಕೋಸ್ಕರನೇ ಭಾರತದ ಆಪರೇಷನ್ ಸಿಂಧೂರವನ್ನ ತಾತ್ಕಾಲಿಕವಾಗಿ ನಿಲ್ಲಿಸುತ್ತಿದ್ದಂತೆಯೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರು ಅಮೆರಿಕಾಗೆ ಹೋಗಿ ಟ್ರಂಪ್ ಅವರ ಬೋಟ್ ನೆಕ್ಕು ಕೆಲಸವನ್ನ ಮಾಡಿದ್ರು. ಎರಡನೇ ಸಲ ಹೋದ್ರು ಕೂಡ ಮತ್ತೆ ಲಾಬಿಯನ್ನ ಮಾಡಿದ್ರು. ಅದು ಸಾಲದು ಅಂತ ಹೇಳಿ ಮೊನ್ನೆಯಷ್ಟೇ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಅವರನ್ನು ಕೂಡ ತಮ್ಮ ಜೊತೆಗೆ ಕರ್ಕೊಂಡು ಹೋಗಿ ಅವರ ಹತ್ತಿರನೂ ಕೂಡ ಟ್ರಂಪ್ ಬೂಟ್ ನೆಕ್ಕಿಸುವಂತಹ ಕೆಲಸವನ್ನ ಮಾಡಿಸಿದ್ರು. ಇಷ್ಟೆಲ್ಲ ಸೈನ್ ಮಾಡಿ ಮನವೊಲಿಸಿ ಅಂತಿಮವಾಗಿ ಈ AIM-120 ಮಿಸೈಲ್ ಗಳನ್ನ ಪೂರೈಕೆಗೆ ಅಮೆರಿಕವನ್ನ ಒಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನಂದ್ರೆ ಅಮೆರಿಕ ಒಟ್ಟು 37 ದೇಶಗಳಿಗೆ ಇದನ್ನು ಪೂರೈಕೆ ಮಾಡಬೇಕು. ಇದಕ್ಕೆ 2030ರವರೆಗೆ ಕಾಲಾವಕಾಶ ಇದೆ. ಇದಕ್ಕೆ ಸಾಕಷ್ಟು ಸಮಯಾವಕಾಶ ಕೂಡ ಬೇಕಾಗುತ್ತೆ. ಅಲ್ಲದೆ ಇಂಥ ಕ್ಷಿಪಣಿಯನ್ನು ಹೊಡೆದುರುಳಿಸುವುದಕ್ಕೆ ಅಂತಾನೆ ನಮ್ಮಲ್ಲೇ ಸಾಕಷ್ಟು ಬಲಿಷ್ಠ ಮಿಸೈಲ್ ಗಳು ರೆಡಿಯಾಗಿ ನಿಂತಿವೆ. ಸುಯೋಗ್ 30, ರಫೇಲ್ ಜೆಟ್ ಗಳು, MiG-29 ಗಳಂತಹ 200 ಕಿಲೋಮೀಟರ್ ಗೂ ಜಾಸ್ತಿ ರೇಂಜ್ ನ ರಾಡರ್ ಗಳು ಹೊಂದಿವೆ. ಜೊತೆಗೆ ಅವುಗಳು ಟಾರ್ಗೆಟ್ ಮಾಡುವ ರೇಂಜ್ 200 ರಿಂದ 250 ಕಿಲೋಮೀಟರ್ ವರೆಗೂ ಇದೆ. ಕೆಲವೊಂದು ಮಿಸೈಲ್ ಗಳಂತೂ 300 ಕಿಲೋಮೀಟರ್ ಕೂಡ ಹೋಗಬಲ್ಲವು. ಹೀಗಾಗಿ ಭಾರತದ ಫೈಟರ್ ಜೆಟ್ ಗಳ ಬಳಿಯಲ್ಲಿ ಇದಕ್ಕಿಂತಲೂ ಜಾಸ್ತಿ ರೇಂಜ್ ನ ಇದಕ್ಕಿಂತಲೂ ಅಡ್ವಾನ್ಸ್ ಆಗಿರುವಂತಹ ಏರ್ ಟು ಏರ್ ಮಿಸೈಲ್ ಗಳು ಇವೆ. ಈ ಕಾರಣದಿಂದಾಗಿ ಅಮೆರಿಕ ಈಗೇನೋ ಪಾಕಿಸ್ತಾನಕ್ಕೆ AIM-120 ಮಿಸೈಲ್ ಗಳನ್ನ ಕೊಡ್ತಾ ಇದೆ. ಇದರಿಂದ ಭಾರತ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ವೇ ಇಲ್ಲ ಅಂತ ಕೂಡ ಹೇಳಬಹುದು. ಯಾಕಂದ್ರೆ ನಮಗೆ ಬೇಕಾದಷ್ಟು ಶಕ್ತಿ ತಂತ್ರಜ್ಞಾನಗಳು ನಮ್ಮ ಬಳಿ ಈಗಾಗಲೇ ಇವೆ. ಸೊ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವಂತಹ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.